ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಫೈನಲಿ ಕೆಇಎ ಅವರು ಯಾವ ರೀತಿ ನಾವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ಅಂತ ಈಗ ತಾನೇ ಜಸ್ಟ್ ಒಂದು 20 ಮಿನಿಟ್ಸ್ ಬ್ಯಾಕ್ ರಿಲೀಸ್ ಮಾಡಿದ್ರು. ಸಿಂಪಲ್, ಏನು ಮಾಡೋ ಹಾಗಿಲ್ಲ. ನೀವು ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಕಂಪಲ್ಸರಿ ಆಗ್ಲೇಬೇಕು. ಅರ್ಥ ಆಯ್ತಾ? ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆದ್ಮೇಲೆ ನಿಮಗೆ ಒಂದು ವೇಳೆ ಮೂರನೇ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಡೇಟ್ಸ್ ಕೊಡ್ತಾರೆ. ಡೋಂಟ್ ವರಿ, ಅದಕ್ಕೂ ಡೇಟ್ಸ್ ಕೊಡ್ತಾರೆ. ಓಕೆನಾ? ಅದಕ್ಕೂ ನಿಮ್ಗೆ ಎಡಿಟಿಂಗ್ ಕೊಡ್ತಾರೆ. ರೀಅರೇಂಜ್ ಮಾಡ್ಬೋದು. ಆಯ್ತಾ? ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಓಕೆನಾ? ಆತರ ಕೊಟ್ಟಾಗ ನೀವು ಲಾಗಿನ್ ಆಗಿ ಆತರ ನೀವು ಅಪ್ಡೇಟ್ ಮಾಡ್ಬಿಟ್ಟು ನೀವು PDF ಡೌನ್ಲೋಡ್ ಮಾಡ್ಕೊಬಹುದು. ಓಕೆನಾ? ಸಿಂಪಲ್ ಆಗಿ ಯಾವ್ದಾದ್ರು ಒಂದು ಕಾಲೇಜ್ನ ಮೇಲೆ ಕೆಳಗೆ ಮಾಡೋದಿದ್ರೆ ಮಾಡ್ಬೋದು. ಅರ್ಥ ಆಯ್ತಾ? ಆತರ ಒಟ್ನಲ್ಲಿ ಆಡ್ ಮಾಡೋ ಚಾನ್ಸಸ್ ಕೊಡೋದು ಡೌಟೇ. ಕೊಟ್ರೆ ನೀವು ಪುಣ್ಯ ಮಾಡಿದ್ದೀರಿ ಅಂತ ಈ ಬ್ಯಾಚ್ ಅಲ್ಲಿ. ಓಕೆನಾ? ನೆಕ್ಸ್ಟ್, ಒಂದ್ ವೇಳೆ ಯಾವ್ದಾದ್ರು ಸ್ಟೂಡೆಂಟ್ ಚಾಯ್ಸ್ ಒಂದು ತೆಗೆದುಕೊಳ್ಳದೆ, ಅಂದ್ರೆ ನಾನು ಅಡ್ಮಿಷನ್ ಆಗಲ್ಲ ಸರ್, ಆದ್ರೆ ನಾನು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅನ್ನೋರು ಏನ್ ಮಾಡ್ಬೇಕು, ನೀವು 5,000 ರುಪೀಸ್ನ ಏನು ದಂಡವಾಗಿ, ಅಂದ್ರೆ ಏನು ಪೆನಾಲ್ಟಿ ಕಟ್ಬಿಟ್ಟು ನೀವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, 5,000 ರೂಪಾಯಿ ಕಟ್ತೀರಾ, ಮೂರನೇ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನಿಮ್ಗೆ ಯಾವ್ದೋ ಒಂದ್ ಕಾಲೇಜ್ ಸಿಕ್ತು. ಅವಾಗ ಏನಾದ್ರೂ ನೀವು ನನಗೆ ಈ ಕಾಲೇಜಲ್ಲಿ ಸೀಟ್ ಬೇಡ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಸಿಂಪಲ್ ಆಗಿ ಹೇಳ್ತೀನಿ, ಲಕ್ಷ ಲಕ್ಷ ಫೈನ್ ಹಾಕ್ತಾರೆ. ಸಾವಿರಗಳಲ್ಲಿ ಹಾಕಲ್ಲ, ಲಕ್ಷ ಲಕ್ಷ ಫೈನ್ ಹಾಕ್ತಾರೆ. FIR ಕೇಸ್ ಮಾಡ್ತಾರೆ. ನೀವು ಇನ್ನೆಲ್ಲೂ ಅಡ್ಮಿಷನ್ ತಗೊಂಬಾರ್ದು. ನಿಮ್ಮ PUC ನಂಬರ್ ಅವ್ರ ಹತ್ರ ಇರ್ತದೆ, CET ನಂಬರ್ ಇರ್ತದೆ. ಜಸ್ಟ್ ಒಂದು PUC ನಂಬರ್, SSLC ನಂಬರ್ ಇದ್ರೆ ಸಾಕು, ಅದನ್ನ ಬ್ಲಾಕ್ ಮಾಡ್ತಾರೆ. ಓಕೆನಾ? ನಿಮಗೆ ಒಂದು ವೇಳೆ ನಿಮಗೆ ಮೂರನೇ ರೌಂಡ್ ಅಲ್ಲಿ ಯಾವ ಸೀಟ್ ಸಿಕ್ಕಿದ್ರು ನೀವು ಹೋಗ್ಲೇಬೇಕು. ಅರ್ಥ ಆಯ್ತಾ? ನನಗೆ ಆ ಸೀಟ್ ಬೇಡ, ನನಗೆ ಇದು ಬೇಡ, ನಾನು ವಾಪಸ್ ಹೊರಟೋಗ್ತೀನಿ, ಅವೆಲ್ಲ ಮಾಡಂಗಿಲ್ಲ. ಓಕೆನಾ? ನೀವೇನಾದ್ರೂ ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿ ನಾನು ಅಡ್ಮಿಷನ್ ಆಗಲ್ಲ ಆತರ ಏನಾದ್ರೂ ನೀವು ಹಠ ಮಾಡಿದ್ರೆ ನೀವು ಮತ್ತೆ ಅಡ್ಮಿಷನ್ ಆಗ್ಬಾರ್ದು. ಹಂಗ್ ಮಾಡ್ತಾರೆ. ಲಾಸ್ಟ್ ಬಿಫೋರ್ 2024 ಅಲ್ಲೆಲ್ಲ 1ಕ್ಕೆ 5 ಪಟ್ಟು 5 ಲಕ್ಷ ಫೈನ್ ಹಾಕಿದ್ರು. ಬಟ್ ಈ ವರ್ಷ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ, FIR ಮಾಡಿಸ್ತೀವಿ, ನಿಮ್ಗೆ ಯಾವ ಕಾಲೇಜಲ್ಲೂ ಅಲರ್ಟ್ ಆದ್ರೂ ನಾವು ಅಡ್ಮಿಷನ್ ಬಿಡಲ್ಲ ಅಂತ. ಯಾಕಂದ್ರೆ ಅದು ಬೇರೆ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ನಿಮ್ಗೆ ಒಂದು ವೇಳೆ ಮನಸ್ಸಿಲ್ಲ ಅಂದ್ರೆ ದಯವಿಟ್ಟು ನೀವು ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ನೀವು ಚಾಯ್ಸ್ ಒಂದ್ ತಗೊಂಡು ಫೀಸ್ ಕಟ್ಟಿರ್ತೀರಾ, ಥರ್ಡ್ ರೌಂಡ್ ಅಲ್ಲಿ ಯಾವ್ದೋ ಒಂದ್ ಸೀಟ್ ಸಿಗ್ತದೆ, ಆ ಒಂದು ಕಾಲೇಜಲ್ಲಿ ನನಗೆ ಸೀಟ್ ಬೇಡ, ನನಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿದ್ದೆ ಕೊಡಿ ಅಂದ್ರೆ ನೋ, ಅದಕ್ಕೆ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ನೀವು ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿದ ಸೀಟ್ನೇನೆ ವಾಪಸ್ಸು ನಿಮ್ಗೆ ಕೊಟ್ಬಿಟ್ಟು ಹೋಗ್ರಪ್ಪ ಕಾಲೇಜ್, ನೀನು ಹೋಗಮ್ಮ ಕಾಲೇಜ್, ಫೀಸ್ ಕಟ್ಟಿದ್ಯಾ, ಅವೆಲ್ಲ ಇಲ್ಲ. ಥರ್ಡ್ ರೌಂಡ್ ಯಾವ್ದೋ ಒಂದು ಕಾಲೇಜ್ ಸಿಕ್ತಾ, ನಿಂಗೆ ಇಷ್ಟ ಇದೆಯೋ ಇಲ್ವೋ ಹೋಗ್ಬೇಕು. ಅದಕ್ಕೋಸ್ಕರ ಎಡಿಟಿಂಗ್ ಬಿಡ್ತಾರಲ್ಲ, ಅಂದ್ರೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನಿನಗೆ ಇಷ್ಟ ಇಲ್ದೇ ಇರೋ ಕಾಲೇಜು, ನೀನ್ ಆ ಸತ್ರುನು ಆ ಕಾಲೇಜ್ ಹೋಗಲ್ಲ ಅಂದ್ರೆ ಆ ಕಾಲೇಜು, ಆ ಬ್ರಾಂಚ್ ಇರಬಾರ್ದು. ಅರ್ಥ ಆಯ್ತಾ? ಆ ಕಾಲೇಜ್ ಸಿಗುತ್ತೋ ಬಿಡುತ್ತೋ, ಅಯ್ಯೋ ಆ ಕಾಲೇಜ್ ತುಂಬಾ ದೂರ ಇದೆ, ನಂಗೆ ಸಿಗಲ್ವೇನೋ, ಸುಮ್ನೆ ಇರ್ಲಿ ಬಿಡು ಆಪ್ಷನ್ ಎಂಟ್ರಿಯಲ್ಲಿ, ಅವೆಲ್ಲ ಮಾಡಬಾರ್ದು. ಸಿಗುತ್ತೋ ಸಿಗಲ್ವೋ ಡಿಲೀಟ್ ಮಾಡ್ಬೇಕು. ನೀನು ನಿನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಡಿಲೀಟ್ ಮಾಡ್ಬೇಕು. ನೀನ್ ಯಾವ್ದೋ ಒಂದ್ ಕಾಲೇಜಲ್ಲಿ, ಟಾಪ್ ಕಾಲೇಜಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಸಿಕ್ಕರು ನೀನ್ ಹೋಗ್ಲೇಬೇಕು. ಹೋಗಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ. 5 ಲಕ್ಷನೋ 6 ಲಕ್ಷನೋ ಕಟ್ಟು ನೆಕ್ಸ್ಟ್ ವರ್ಷ ಪಾರ್ಟಿಸಿಪೇಟ್ ಮಾಡು. ಈ ವರ್ಷ ಹಾಳಾಗೋಗುತ್ತೆ. ಓಕೆನಾ? ಆತರ ಎಲ್ಲ ಆಗಬಾರ್ದು. ಅಂದ್ರೆ ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಆಪ್ಷನ್, ಸರ್ ಈ ಆಪ್ಷನ್ ಸಿಕ್ಕಿದ್ರೆ ಮಾತ್ರ ಹೋಗ್ತೀನಿ, ಆ ಆಪ್ಷನ್ ನ ಮಾತ್ರ ನೀವು ಮೇಲ್ಗಡೆ ಇಟ್ಕೊಳ್ಳಿ. ಇನ್ ಒಂದೇ ಒಂದ್ ಸಿಂಗಲ್ ಆಪ್ಷನ್ ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ಇರಬಾರ್ದು. ಸುಮ್ನೆ ಇರ್ಲಿ ಬಿಡು, ನನ್ಗದು ಸಿಗಲ್ಲ ಬಿಡು, ತುಂಬಾ ದೂರ ಇದೆ ರ್ಯಾಂಕು, ನನ್ ಕೆಟಗರಿಗೆ ಆ ಕಾಲೇಜಲ್ಲಿ ಆ ಸೀಟ್ ಸಿಗಲ್ಲ, ಬಿಫೋರ್ ಇಯರ್ ಸಿಕ್ಕಿಲ್ಲ, ಅವೆಲ್ಲ ಇಲ್ಲ. ಲಾಸ್ಟ್ ಇಯರ್ ನಾವೇ ನೋಡಿದೀವಿ, 60,000 ರ್ಯಾಂಕ್ ಇರೋರಿಗೆ 33,000, 35,000 ರ್ಯಾಂಕ್ ಇರೋ ಸೀಟ್ಗಳೆಲ್ಲ ಸಿಕ್ಬಿಟ್ಟಿದೆ. ಕಂಪ್ಯೂಟರ್ ಸೈನ್ಸ್ ಸೀಟೇ ಸಿಕ್ಕಿದೆ 60,000 ಇರೋರಿಗೆಲ್ಲ. ಬಟ್ ಈ ವರ್ಷನೂ ಹಂಗೆ ಆಗುತ್ತೆ ಅಂತ ಅಲ್ಲ. ಆ ತರ ಎಲ್ಲ ಎರ್ರಾಬಿರ್ರಿ ವೇರಿಯೇಷನ್, ಎರ್ರಾಬಿರ್ರಿ ಇನ್ಫ್ಲೇಷನ್ ಆಗ್ಬಿಟ್ರೆ ಏನ್ ಮಾಡ್ತೀರಾ ನೀವು? ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಆದಾಗ ದಯವಿಟ್ಟು ನೀವು ಅಡ್ಮಿಷನ್ ಆಗಲೇಬೇಕು ಥರ್ಡ್ ರೌಂಡ್ ಅಲ್ಲಿ. ಓಕೆನಾ? ಮತ್ತೆ ಸರ್ ಎಕ್ಸ್ಟ್ರಾ ಫೀಸ್ ಕಟ್ಟಿಸ್ಕೋತಾರಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಫೀಸ್ ಅಂತ ಕೆಲವೊಂದು ಕಾಲೇಜಲ್ಲಿ ಕಟ್ಟಿಸ್ಕೋಬಹುದು, ಕಟ್ಟಿಸ್ಕೊಳ್ದೇನೆ ಇರ್ಬೋದು. ಕಟ್ಟಿಸ್ಕೋತಾರ ಸರ್, ನಾವು ಥರ್ಡ್ ರೌಂಡ್ ಹೋದಾಗ ವಾಪಸ್ ಕೊಡ್ತಾರಾ? ಎಸ್, ಕೊಟ್ಟೆ ಕೊಡ್ತಾರೆ. ಅದಕ್ಕೆ ನಿರ್ದೇಶನ ಇದೆ. ನೀವ್ ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ಥರ್ಡ್ ರೌಂಡ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಆದ ಕಾರಣ ಸ್ಕಿಲ್ ಡೆವಲಪ್ಮೆಂಟ್ ಫೀಸ್ ನ ಸದ್ಯದಕ್ಕೆ ಏನಾದ್ರು ಕಟ್ಟದೇ ಇರೋದಕ್ಕೆ ಏನಾದ್ರು ಚಾನ್ಸ್ ಕೊಡ್ತೀರಾ ನೀವು? ಮತ್ತೆ ಇದೇ ಕಾಲೇಜ್ ಅಲಾಟ್ ಆದ್ರೆ ನಾನು ಮತ್ತೆ ಆ ಒಂದು ಅಮೌಂಟ್ ಏನಿರುತ್ತೋ 10,000, 20,000, 30,000 ನಾನು ಕಟ್ತೀನಿ.
ಇವಾಗ ಸದ್ಯಕ್ಕೆ ನೀವೇನಾದ್ರೂ ಆತರ ಕೊಡ್ತೀರಾ ಅಂತ ಕೇಳಿ ನೋಡಿ. ಮತ್ತೆ ದಯವಿಟ್ಟು ಹಾಸ್ಟೆಲ್ ಆಗ್ಲಿ, ಪಿ ಜಿ ಆಗ್ಲಿ, ರೂಮ್ ಆಗ್ಲಿ, ಏನೇ ಆಗ್ಲಿ ಯಾವುದನ್ನು ನೀವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗಿದ್ರೆ ಮಾಡಬೇಡಿ ಸದ್ಯಕ್ಕೆ. ಅರ್ಥ ಆಯ್ತಾ? ಏನು ಕ್ಲಾಸ್ ಒಂದು ಶುರುವಾಗಲ್ಲ ಥರ್ಡ್ ರೌಂಡ್ ಮುಗಿಯೋ ತನಕ. ಒಂದ್ ವೇಳೆ ಒಂದ್ 5 ರಿಂದ 10 ದಿನ ಶುರುವಾದ್ರೂ ಚಿಂತೆನೆ ಮಾಡಬೇಡಿ. ಯಾಕಂದ್ರೆ ನೀವು 4 ವರ್ಷ ಆ ಕಾಲೇಜಲ್ಲಿ ಇರ್ತೀರ, ಅದರಲ್ಲಿ 5 ದಿನನೋ 10 ದಿನನೋ ನೀವು ಕಳ್ಕೊಂಡ್ರೆ ಅದೇನು ದೊಡ್ಡ ಡಿಫ್ರೆನ್ಸ್ ಆಗಲ್ಲ. ಓಕೆನಾ? ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಬೆಟರ್ ಕಾಲೇಜ್ ಸಿಗ್ಬೋದು. ಅದಕ್ಕೋಸ್ಕರ ಹಾಸ್ಟೆಲ್ ಆಗ್ಲಿ ತಗೊಂಬೇಡಿ, ಪಿ ಜಿನೂ ತಗೊಂಬೇಡಿ, ರೂಮು ತಗೊಂಬೇಡಿ. ಓಕೆನಾ? ಯಾವ್ದಕ್ಕೂ ನೀವು ತಗೊಂಬೇಡಿ ಅವೆಲ್ಲ. ಮತ್ತದ್ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ ಅವೆಲ್ಲ. ನೀವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ನೀವು ಹೋಗಿ ಅಡ್ಮಿಷನ್ ಆಗ್ರಿ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ಗೆ. ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅವ್ರು ಮನೆಗೆ ಬಂದ್ಬಿಟ್ಟು ನೀವು ಮತ್ತೆ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಿ ಸೇವ್ ಅಂಡ್ ಸಬ್ಮಿಟ್ ಅಪ್ಡೇಟ್ ಮಾಡ್ಬಿಟ್ಟು ನೀವು PDF ಡೌನ್ಲೋಡ್ ಮಾಡ್ಕೊಂಡ್ರೆ ಓಕೆ ಅಷ್ಟೇ, ನೀವು ಥರ್ಡ್ ರೌಂಡ್ ಎಂಟ್ರಿ ಆದ್ರಿ ಅಂತ ಅರ್ಥ. ಓಕೆನಾ? ಪಿ ಜಿ ಹಾಸ್ಟೆಲ್ ಅವೆಲ್ಲ ಮಾಡಕ್ ಹೋಗ್ಬೇಡಿ ಸದ್ಯಕ್ಕೆ. ಹಬ್ಬ ಅಂದ್ರೆ ಒಂದು ವಾರ ಕ್ಲಾಸ್ ಸ್ಟಾರ್ಟ್ ಆಗಿದ್ರು ಡೋಂಟ್ ವರಿ. ಅಲ್ಲಿ ಯಾರೋ ಒಬ್ರು ಫ್ರೆಂಡ್ಸ್ ಆಗ್ತಾರೆ, ಯಾರೋ ಒಬ್ರು ನೋಟ್ಸ್ ಕೊಡ್ತಾರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಇರ್ತದೆ ಕೇಳ್ಬೋದು. ಅವೆಲ್ಲ ತಲೆನೇ ಕೆಡ್ಸ್ಕೊಂಡ್ಬಿಡ್ರು. ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನು ಮಾಡಲ್ಲ, ಸಿಂಪಲ್ ಆಗಿ ಅವ್ರು ಬೇಸಿಕ್ಸೇ ಮಾಡೋದು. ಏನ್ ಡೈರೆಕ್ಟ್ ಇಂಜಿನಿಯರಿಂಗ್ ಜಂಪ್ ಆಗಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ ಇಯರ್ ಅಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟೇ ಇರಲ್ಲ ಯಾವ್ದು, ಎಲ್ಲ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿನೇ ಇರ್ತವೆ. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಏನಾದ್ರು ಡೌಟ್ಸ್ ಇದ್ರೆ ಹಾಕ್ರಿ. ದಯವಿಟ್ಟು ಆ ಕಾಲೇಜ್ ಸಿಗುತ್ತಾ, ಈ ಕಾಲೇಜ್ ಸಿಗುತ್ತಾ ಅಂತ ನಿಮ್ಮ ರ್ಯಾಂಕ್ ಹಾಕ್ಬಿಟ್ಟು ಮಾತ್ರ ಕೇಳಕ್ ಹೋಗ್ಬೇಡಿ. ನಾವು ಹೇಳಕ್ ಆಗಲ್ಲ. ಓಕೆನಾ? ಥ್ಯಾಂಕ್ ಯು.